ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಅನ್ಕೊಂಡ್ರೆ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರಗಳನ್ನು ಜನರು ಇಷ್ಟಪಟ್ಟಿದ್ದಾರೆ. ಈ ಧಾರಾವಾಹಿಯಲ್ಲಿ ಎಲ್ಲ ಪಾತ್ರವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಇದರಲ್ಲಿ ಸೊಸೆ ವೀಣಾ ಪಾತ್ರವನ್ನು ಜನರು ಮೆಚ್ಚಿಕೊಂಡಿದ್ದಾರೆ. ಲಕ್ಷ್ಮೀ ನಿವಾಸರ ಕುಟುಂಬದಲ್ಲಿ ಒಂದೊಂದು ಮಕ್ಕಳು ಒಂದೊಂದು ರೀತಿ. ಹೆಣ್ಣು ಮಕ್ಕಳು ಒಂದು ರೀತಿಯಾದರೆ ಗಂಡು ಮಕ್ಕಳು ತಮ್ಮ ಬಗ್ಗೆ ಮಾತ್ರ ಚಿಂತಿಸುವ ಸ್ವಾರ್ಥಿಗಳು. ಅಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡದೆ ತಾವು ಹೇಗೆ ಶ್ರೀಮಂತರಾಗುವುದು, ಅಪ್ಪನ ಹಣ ಹೇಗೆ ತೆಗೆದುಕೊಳ್ಳುವುದು ಅಂತ ಯೋಚನೆ ಮಾಡೋರು. ಆದರೆ ಹಿರಿಯ ಸೊಸೆ ವೀಣಾ ಮಾತ್ರ ಅಪ್ಪಟ ಅಪರಂಜಿ. ಮನೆಯ ಹಿರಿಯ ಮಗ ಕಂಜೂಸ್ ಜಗ್ಗ ಆಗಿರುವ ಸಂತೋಷ್ ಪತ್ನಿಯೇ ವೀಣಾ. ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾ ಯಾರು ಏನು ಕೇಳಿದರೋ ಅದನ್ನು ಅವರಿಗಾಗಿ ಮಾಡ್ತಾ ಅತ್ತೆ ಮಾವನ ಸೇವೆಗೆ ಸದಾ ಸಿದ್ಧವಾಗಿರೋ ಸೊಸೆ ವೀಣಾ. ತನ್ನ ಗಂಡ ಅಪ್ಪ ಅಮ್ಮನ ಮರ್ಯಾದೆ ತೆಗೆಯುವಂತ ಮಾತನಾಡಿದಾಗ ಗಂಡನಿಗೆ ಬುದ್ಧಿ ಹೇಳಿ ದೇವರಂತ ಅತ್ತೆ ಮಾವನ ವಿರುದ್ಧ ಮಾತನಾಡಿದ ಗಂಡನ ವಿರುದ್ಧವೇ ತಿರುಗಿ ಬಿದ್ದ ವೀಣಾ ಪಾತ್ರ ಪ್ರತಿಯೊಬ್ಬ ವೀಕ್ಷಕರಿಗೂ ಮೆಚ್ಚುಗೆಯಾಗಿದೆ. ತಮ್ಮ ಅದ್ಭುತ ಅಭಿನಯದಿಂದ ವೀಕ್ಷಕರ ಮನಸ್ಸು ಗೆದ್ದಿರುವ ಈ ವೀಣಾ ಪಾತ್ರಧಾರಿ ಯಾರು, ಅವರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ವೀಣಾ ಪಾತ್ರಧಾರಿಯ ನಿಜವಾದ ಹೆಸರು ಲಕ್ಷ್ಮಿ ಹೆಗ್ಡೆ. ಇವರು ಈಗಾಗಲೇ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಸಾಯಿ ಎನಿಸಿಕೊಂಡಿದ್ದಾರೆ. ಲಕ್ಷ್ಮೀ ನಿವಾಸದ ವೀಣಾ ಪಾತ್ರ ಇವರಿಗೆ ಹೆಸರು ತಂದುಕೊಟ್ಟಿದೆ. ಲಕ್ಷ್ಮಿ ಪಾತ್ರ, ಅಭಿನಯದ ಮಾತು ಎಲ್ಲವನ್ನೂ ಜನರು ಇಷ್ಟಪಟ್ಟಿದ್ದಾರೆ. ಇನ್ನು ಲಕ್ಷ್ಮಿ ಹೆಗಡೆ ಬಗ್ಗೆ ಹೇಳೋದಾದರೆ ಇವರು ಮೂಲತಃ ಶಿರಸಿಯವರು. ಡಿಗ್ರಿ ಶಿಕ್ಷಣ ಪಡೆದಿರುವ ಈ ನಟಿ ಹಲವು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲೂ ಬಣ್ಣ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಇವರು ಮೂಲತಃ ಗಾಯಕಿ ಕೂಡ ಹೌದು. ಸರಸಮ್ಮನ ಸಮಾಧಿ, ಕರುನಾಡು, ಜೊತೆಗಾತಿ, ಟ್ಯಾಬ್ ಸೇರಿ ಹಲವಾರು ಸಿನಿಮಾಗಳಲ್ಲಿ ಲಕ್ಷ್ಮಿ ನಟಿಸಿದ್ದಾರೆ. ಹಲವು ಸೀರಿಯಲ್ಗಳಲ್ಲೂ ನಟಿಸಿರುವ ಲಕ್ಷ್ಮಿ ಕೆಲವೊಂದು ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ಗಳನ್ನು ನಟಿಸಿದ್ದಾರೆ. ಆದರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ತಂದುಕೊಟ್ಟಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಪಾತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿರುವ ವೀಕ್ಷಕರು ಇವರ ಪಾತ್ರ ನೋಡಿದರೆ ನಮ್ಮ ಮನೆಯ ಸದಸ್ಯೆಯನ್ನೇ ನೋಡಿದಂತಾಗುತ್ತದೆ. ವೀಣಾ ಡೈಲಾಗ್ ಡೆಲಿವರಿ ಮಾಡೋ ರೀತಿನೇ ಚಂದ. ಅವರ ಮಾತು ಕೇಳಿದರೆ ಕೇಳ್ತಾ ಇರಬೇಕು ಅನಿಸುತ್ತದೆ. ಈ ಸೀರಿಯಲ್ ಫೇವರೇಟ್ ನಟಿ ವೀಣಾ ಎಂದು ವೀಕ್ಷಕರು ಹೇಳ್ತಿದ್ದಾರೆ. ವೀಣಾರದು ಅತ್ಯುತ್ತಮ ಕ್ಯಾರೆಕ್ಟರ್ ಎಂದು ಹೇಳಿರುವ ಜನರು ಲಕ್ಷ್ಮಿ ಅಭಿನಯಿಸುತ್ತಿರುವ ಅತ್ತಿಗೆ ಪಾತ್ರವನ್ನು ಸಿಂಹಾದ್ರಿಯ ಸಿಂಹ ಸಿನಿಮಾದ ಅತ್ತಿಗೆ ಪಾತ್ರಕ್ಕೆ ಹೋಲಿಸಿ ಇಂತಹ ಅತ್ತಿಗೆಯರು ಇದ್ರೆ ಯಾವ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಿ ನೆಟ್ಟಿಗರು ಹೇಳ್ತಿದ್ದಾರೆ.